ಓಕೆನಾ. ಎಸ್, ದಶಮಾಂಶದಿಂದ ಭಿನ್ನರಾಶಿ, ಭಿನ್ನರಾಶಿಯಿಂದ ದಶಮಾಂಶ ಕನ್ವರ್ಟ್ ಮಾಡೋದು ಏನಿದೆಯಲ್ಲ ಟಾಪಿಕ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮಿಗೆ ಕೊಟ್ಟೆ ಕೊಡ್ತಾರೆ. ಕನ್ವರ್ಷನ್ ಆಫ್ ಫ್ರಾಕ್ಷನ್ ಟು ಡೆಸಿಮಲ್, ಡೆಸಿಮಲ್ ಟು ಫ್ರಾಕ್ಷನ್ ಪ್ರತಿ ವರ್ಷ ಕೊಡ್ತಾರೆ ಪುಟ. ಈ ವರ್ಷ ನಿಮಗೆ ದಶಮಾಂಶದಿಂದ ಭಿನ್ನರಾಶಿ ಕೊಟ್ಟಿದಾರ ಕನ್ವರ್ಟ್ ಮಾಡಿ ಅಂತ, ಈ ಸರಿ ಭಿನ್ನರಾಶಿಯಿಂದ ದಶಮಾಂಶಕ್ಕೆ ಕೊಡ್ತಾರೆ. ಹಾಗಾದ್ರೆ ಹೇಗಿರುತ್ತೆ ಸರ್ ಕ್ವಶನ್, ಹೇಗಿರುತ್ತೆ ಕ್ವಶನ್? ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣ, ಹೇಗೆ ಇರುತ್ತೆ ಕ್ವಶನ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಓಕೆ ಸರ್, ನಾನೊಂದು ಕ್ವಶನ್ ಕೊಡ್ತೀನಿ ಪುಟ ನಿಮಗೆ. ಎಸ್, ಒಂದೇ ಒಂದು ಕ್ವಶನ್ ಹಾಕ್ತೀನಿ, ಕನ್ವರ್ಟ್ ಮಾಡಿ ನೋಡೋಣ. 0.36 0.36 ಇದೆ. ಇದನ್ನ ನಾವು ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿ. ಕನ್ವರ್ಟ್ ಫ್ರಾಕ್ಷನ್ ಡೆಸಿಮಲ್ ಟು ಫ್ರಾಕ್ಷನ್ ಗೆ. ಓಕೆನಾ? ಕನ್ವರ್ಟ್ ಡೆಸಿಮಲ್ ಟು ಫ್ರಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಕನ್ವರ್ಟ್ 0.36 ಡೆಸಿಮಲ್ ಟು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡಿ, ದಶಮಾಂಶದಿಂದ ಭಿನ್ನರಾಶಿಗೆ ಪರಿವರ್ತಿಸಿ. ಹಾಗಾದ್ರೆ ಪರಿವರ್ತಿಸಿ ಪುಟ, ವೆರಿ ಈಸಿ ಮಾಡಿ ನೋಡ್ರಿ. ಮಾಡಿದ್ರಾ? ಎಸ್, ಆನ್ಸರ್ ಬೇಕು ನನಗೆ. ಎಷ್ಟು ಜನ ಮಾಡಿದ್ರಿ? ವೆರಿ ಗುಡ್ ಪುಟ. 36/100 ಅನ್ವಿತಾ ಅಡಿವೆಪ್ಪ ಕಿಲಾಟಿ. ಎಸ್, NC ಕೀರ್ತನ. ವೆರಿ ಗುಡ್ ಪುಟ. ಬಟ್ ಇನ್ನು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರಿಬೇಕು. ಓಕೆನಾ? ಏನ್ ಹೇಳಿ? ಕನ್ವರ್ಟ್ ಮಾಡಿ ನಾವು ಅದನ್ನ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಸರ್? ನೋಡಿ, 0.36 ಇದೆ. ಓಕೆನಾ? ಇದ್ರ ಕೆಳಗೆ ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ನಾವು ಭಿನ್ನರಾಶಿ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದು 5 ಇದೆ ಅಂದ್ಕೊಳ್ರಿ. 5 ಕೆಳಗೆ ಏನೂ ಇಲ್ಲ ಅಂದ್ರೆ 1 ಹಾಕೊಳ್ರಿ. ಭಿನ್ನರಾಶಿ ಸಂಖ್ಯೆ ಆಯ್ತು ಇದು. ಯಾಕಂದ್ರೆ 1ರಿಂದ 5 ಭಾಗ ಮಾಡಿದ್ರು 5 ಬರುತ್ತೆ. 5 ಅಂತ ಅನ್ಕೊಂಡ್ರು 5 ಬರುತ್ತೆ. ಯಾವುದೇ ಸಂಖ್ಯೆಯ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಹಾಕೊಂಡ್ರೆ ನಮಗೆ ಆನ್ಸರ್ ಸೇಮ್ ಬರುತ್ತೆ. ಓಕೆನಾ? ಓಕೆ ಸರ್. ಹಾಗಾದ್ರೆ ನೋಡಿ, ನಾವು ನೋಡಿ ಯಾವಾಗ ಕೆಲವೊಂದ್ಸಲ 5 × 2/6 ಈ ತರ ಲೆಕ್ಕ ಇದ್ದಾಗ ನಾವು ಏನ್ ಮಾಡ್ತೀವಿ, ಇದ್ರ ಕೆಳಗೆ ಏನೂ ಇಲ್ಲ ಅಂದ್ರೆ 1 ಹಾಕೊಂಡ್ಬಿಡ್ತೇವೆ. ಅವಾಗ ಭಿನ್ನರಾಶಿ ಸಂಖ್ಯೆ ಆಗ್ಬಿಡುತ್ತೆ ನಮಗೆ. ಈಸಿ ಅಲ್ವಾ? ಓಕೆ ಸರ್. ಹಾಗಾದ್ರೆ ಏನ್ ಮಾಡೋಣ ಸರ್ ಇದನ್ನ? ನೋಡಿ, 0.36 ಇದೆಯಲ್ಲ, ಅದಕ್ಕೆ ನಾನು ಏನ್ ಮಾಡಿದೆ, /1 ಅಂತ ಹಾಕೊಂಡೆ. ಈಗ ಏನ್ ಮಾಡ್ತೀನಿ, 0.36 ಹಾಗೆ ಇರ್ಲಿ, /1 ಅಂತ 1 ಇದೆಯಲ್ಲ, 1 ಮುಂದೆ ಇಲ್ಲಿ ನೋಡಿ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆಯಪ್ಪ? ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದೆ. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಪಾಯಿಂಟ್ ಆದ್ಮೇಲೆ 2 0 ಹಾಕ್ರಿ. ಹೌದು ಇಲ್ಲ? ಹೌದು ಇಲ್ಲ? ನೋಡಿ, ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದ್ರೆ ನಾವು ಇದನ್ನ 2 ಮೆಥಡ್ ಅಲ್ಲೂ ಮಾಡಬಹುದು. ಹಿಂಗೂ ಮಾಡಬಹುದು, ಅಥವಾ ಇದು ಬೆಸ್ಟ್. ಇದು ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಅಷ್ಟು 0 ಹಾಕೋಬೇಕು. ಕ್ಲಿಯರ್? ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಾಂದ್ರೆ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಪಾಯಿಂಟ್ ಆದ್ಮೇಲೆ 36 ಇದೆಯಲ್ವಾ, ನಾವೇನ್ ಮಾಡ್ತೀವಿ, ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇರೋದ್ರಿಂದ ಇಂಟು 100 ಮಾಡ್ತೀವಿ. 10 × 10 100. 1 ಸಂಖ್ಯೆ ಇದ್ರೆ 10 × 10 ಮಾಡ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ಪಾಯಿಂಟ್ ಆದ್ಮೇಲೆ 0.3 ಇದ್ರೆ ಇಂಟು 10, 0.36 ಇದ್ರೆ ಇಂಟು 100, ಇನ್ನೊಂದು ಸಂಖ್ಯೆ ಇದ್ರೆ 136 ಅಂದ್ರೆ ಇನ್ನೊಂದು ಸಂಖ್ಯೆ ಬರುತ್ತೆ. ಈ ತರನು ಮಾಡ್ಬೋದು ನಾವು. ಓಕೆನಾ? ಈಸಿ ಮೆಥಡ್ಸ್ ಅವೆಲ್ಲ, ತಲೆ ಕೆಡಿಸ್ಕೋಬೇಡ್ರಿ, ಈಸಿಯಾಗಿ ಮಾಡ್ಬೋದು ನೀವು. ಓಕೆ ಸರ್. ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ, ಪಾಯಿಂಟ್ ಆದ್ಮೇಲೆ 2 0 ಕಟ್ಕೊಳ್ಳಿ, ಬರುತ್ತೆ. ಓಕೆನಾ? ಓಕೆ ಸರ್. ಈಗೇನ್ ಮಾಡೋಣ, ಅಥವಾ ಓಕೆ, 1/8 ವೆರಿ ಗುಡ್ ಪುಟ, ವೆರಿ ಗುಡ್. ಆನ್ಸರ್ ಸರಿ ಇದೆ ಅಂತ ಅನ್ಸುತ್ತೆ. ಮನ್ವಿತ್ ರೆಡ್ಡಿ, ಶ್ರೇಯಾ MH, NC ಕೀರ್ತನ, ಹರ್ಷ ಡಿ. ವೆರಿ ಗುಡ್ ಪುಟ, ಚೆನ್ನಾಗಿ ಮಾಡ್ತಿದ್ದೀರಾ. ಹಾಲಸಿದ್ದಪ್ಪ, ಮನ್ವಿತ್ ರೆಡ್ಡಿ, ವೆರಿ ಗುಡ್. ಓಕೆ, 104 ಮಂದಿ ಜಾಯ್ನ್ ಆಗಿದ್ದೀರಿ. ವೆರಿ ಗುಡ್. ಪೂರ್ವಿ ಜಿ ಸರ್ 1/8 ಸರ್ 1/8 ಅಂತ. ಚಿನ್ಮಯ ಆರ್, NC ಕೀರ್ತನ, ಎಲ್ರಿಗೂ ಬಂತ? ಹೌದಾ? ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ನೋಡಿ, 0.125 ಇದೆಯಲ್ಲ, ಅದನ್ನ ಹಾಗೆ ಬರ್ಕಂತೀನಿ. ಓಕೆ ಸರ್. ಓಲ್ ಡಿವೈಡೆಡ್ ಬೈ ಎಷ್ಟಿದೆ ಸರ್? ನಾವು 1 ಹಾಕಂತೀನಿ. ಯಾಕಂದ್ರೆ ನಮಗೆ ಯಾವುದೇ ಸಂಖ್ಯೆನ ಕನ್ವರ್ಟ್, ಡೆಸಿಮಲ್ ನ ಇದಕ್ಕೆ ಕನ್ವರ್ಟ್ ಮಾಡ್ಬೇಕಾದ್ರೆ ಇಷ್ಟು ಬಂದ್ಬಿಡತ್ತೆ ನಮಗೆ. 1 ಹಾಕೊಂಡ್ರೆ ಮುಗಿಯುತ್ತೆ. ಆದ್ರೆ ಪಾಯಿಂಟ್ ಆದ್ಮೇಲೆ ನೋಡಿ, ಎಸ್, ನಾನು ಇನ್ನೊಂದು ಸ್ಟೆಪ್ ತಗೊಂತೀನಿ. 0.125. ಈಗ
ಒಂದಕ್ಕೆ 1 ಹಾಕಂತೀನಿ, ಪಾಯಿಂಟಿಗೆ ಪಾಯಿಂಟ್. ಓಕೆನಾ? ಎಸ್. ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಸರ್? 3 ಸಂಖ್ಯೆ ಇರೋದ್ರಿಂದ 3 ಹಾಕೊಳ್ಳಿ ಸರ್ ಅಷ್ಟೇ. ಇಲ್ಲ ಮಲ್ಟಿಪ್ಲೈ ವಿತ್ 1000 ಮಾಡ್ಬೇಕಾಗತ್ತೆ ನಾವು, ಯಾಕಂದ್ರೆ ಇಲ್ಲಿ 3 ಡಿಜಿಟ್ ಇದೆ. ಪಾಯಿಂಟ್ ಆದ್ಮೇಲೆ 1 ಸಂಖ್ಯೆ ಇದ್ರೆ 10, ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದ್ರೆ 100 ಇಂದ ಮಲ್ಟಿಪ್ಲೈ, ಪಾಯಿಂಟ್ ಆದ್ಮೇಲೆ 3 ಡಿಜಿಟ್ ಇದ್ರೆ 1000 ಇಂದ ಮಲ್ಟಿಪ್ಲೈ ಮಾಡ್ತೀವಿ ನಾವು. ಹಂಗ್ ಮಾಡಿದ್ರು ಬರುತ್ತೆ, ಬಟ್ ಇದು ಈಸಿ, ಇದ್ರದ ತಲೆನೇ ಕೆಡಿಸ್ಕೊಬೇಡಿ. ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆ? 3 ಸಂಖ್ಯೆ ಇರೋದು 3 0, 2 ಸಂಖ್ಯೆನ 2 0. ಇಷ್ಟು ಗೊತ್ತಾಗ್ತಿದೆಯಲ್ಲ ಪುಟ? ಓಕೆ ಸರ್. ಹಾಗಾದ್ರೆ 0 1 2 5 ಬರುತ್ತೆ, 1000 ಬರುತ್ತೆ. ಓಕೆನಾ? ಪಾಯಿಂಟ್ ತೆಗೆದ್ಬಿಟ್ಟಿವಿ, ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ 3 ಸಂಖ್ಯೆ, ಪಾಯಿಂಟ್ ಆದ್ಮೇಲೆ 3 0 ಇದ್ದಾಗ ನಾವೇನ್ ಮಾಡ್ತೀವಿ? ಲೈಕ್ ಡೆಸಿಮಲ್ ಅಂತ ಕರಿತೀವಿ ಅದನ್ನ. ಈ ನೋಡಿ, ಈ 0 ನಮಗೆ ಯೂಸ್ ಇಲ್ಲ, ಹೌದಾ ಇಲ್ಲ? ಎಸ್ ಸರ್. 125 ಡಿವೈಡೆಡ್ ಬೈ 1000. ಎಸ್ ಸರ್ ನೋ. ಈಗ ನಾವು ಭಾಗ ಮಾಡ್ಬೇಕು. ಹೇಗೆ ಸರ್? 125 ನೀವು ಈಸಿಯಾಗಿ ಭಾಗ ಮಾಡ್ಬೋದು, ಆದ್ರೆ 125 ಟೇಬಲ್ ಇಂದನೇ. ಆದ್ರೆ ಒಂಚೂರು ನಾವು ಸಿಂಪಲ್ ಆಗಿ ಭಾಗ ಮಾಡ್ಬೇಕು ಸರ್, ನಮಗೆ ಅಷ್ಟು ಗೊತ್ತಿಲ್ಲ ಸರ್. ಅಂದ್ರೆ ನೋಡಿ, ಲಾಸ್ಟಿಗೆ 5, ಕೆಳಗಡೆ 0. ಇದು ಯಾವ ಟೇಬಲ್ ಇಂದ ಭಾಗ ಆಗತ್ತೆ? 5 ರಿಂದ ಭಾಗ ಆಗತ್ತೆ. ಹಾಗಾದ್ರೆ 5 2 10, 5 0 0, 5 0 0, 5 2 10, 5 2 10, 12 ಅಲ್ಲಿ 10 ಹೋದ್ರೆ 2 ಉಳಿತು, 25 ಆಯ್ತು ಸರ್. 5 5 25. ವಾವ್, ಬಂತಲ್ಲ? ಎಂತ ಬಂತು ಸರ? ಈಗ ಏನ್ ಮಾಡೋಣ? ಎಸ್, ಉಳಿದಿದ್ದೆಷ್ಟು? 25/200 ಉಳಿತು ಸರ್. ಎಲ್ರಿಗೂ ಕೂಡ 25 ಮಗ್ಗಿ ಕಲ್ತ್ಕೊಳ್ರಮ್ಮ ಅಂತ ಹೇಳಿದೀನಿ ನಾನು. ಕಲ್ತ್ಕೊಂಡಿರಲ್ವಾ? ಎಸ್, ವೆರಿ ಇಂಪಾರ್ಟೆಂಟ್. 25 1 25, 25 2 50, 25 3 75, 25 ಕೂಡ್ಕೊಂತ ಹೋಗೋದಪ್ಪ. 25 4 25 4 100 ಅಲ್ಲೇನಾ? ಹಾಗಾದ್ರೆ 25 4 100 ಆದ್ರೆ ಇನ್ನೂ 100 ಆಗ್ಬೇಕು. 25 8 ಅಲ್ವಾ? ಎಸ್ ಸರ್. 25 1 25 8. ಆನ್ಸರ್ ಇಸ್ 1/8. ಆನ್ಸರ್ ಆಪ್ಷನ್ ಅಲ್ಲಿ ಇರುತ್ತೆ. 1/8 ಇದ್ರೆ ದಟ್ ಇಸ್ ದ ರೈಟ್ ಆನ್ಸರ್. ಕೆಲವೊಂದ್ಸಲ 8/1 ಅಂತ ಕೊಟ್ಟಿರ್ತಾರೆ ಆಪ್ಷನ್ ಎ, ಆಪ್ಷನ್ ಬಿ 1/8 ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಯಾವ್ದು ಸರಿ ಸರ್? ಆಪ್ಷನ್ ಬಿ ಇಸ್ ದ ರೈಟ್. ಬರೀ 8/1 ಇದ್ರೆ ಅದು 100% ರಾಂಗ್ ಅದು. ಯಾಕಂದ್ರೆ ಯಾವುದೇ ಸಂಖ್ಯೆ ಕೆಳಗೆ 1 ಇದ್ರೆ ಆ ಸಂಖ್ಯೆ 8 ಅಂತ ಬರುತ್ತೆ. ಬಟ್ 1/8 ಇದ್ರೆ ಆನ್ಸರ್ 8 ಅಂತ ಬರಲ್ಲ. ಯಾಕಂದ್ರೆ 8 ರಿಂದ 1 ಭಾಗ ಮಾಡಿದಾಗ 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆನಾ? ಗೊತ್ತಾಗ್ತಿದೆ ಅಲ್ವಾ? ಓಕೆ ಸರ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಫಿಕ್ಸ್ ಕ್ವಶನ್ ಇದು. ಎಲ್ಲಾ ಪೇಪರ್ ಅಲ್ಲೂ ಬರ್ತಾ ಇರತ್ ನೋಡ್ರಿ, ಎಲ್ಲಾ ಮಾಡಲ್ ಪೇಪರ್ಸ್ ಅಲ್ಲೂ ಬರ್ತಾ ಇರುತ್ತೆ. ಡೆಸಿಮಲ್ ಇಂದ ಫ್ರಾಕ್ಷನಿಂಗ್ ಮಾಡೋದು, ಫ್ರಾಕ್ಷನ್ ಇಂದ ಡೆಸಿಮಲ್ ಮಾಡೋದು. ಓಕೆನಾ? ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಇತ್ತೀಚೆಗೆ ತುಂಬಾ ವಿದ್ಯಾರ್ಥಿಗಳು ಜಾಯಿನ್ ಆಗಿರೋದ್ರಿಂದ ನಾನು ಇದನ್ನ ರಿವಿಷನ್ ಮಾಡ್ತಾ ಇದ್ದೀನಿ. ರಿವಿಷನ್ ಕ್ಲಾಸ್ ಇದು. ಓಕೆನಾ? ಫಸ್ಟ್ ಒಂದ್ಸಲ ಮಾಡಿದೀವಿ, ಆದ್ರೂ ಕೂಡ ರಿವಿಷನ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ 100% ಕ್ವಶನ್ ಬಂದೇ ಬರುತ್ತೆ. ಬರ್ದಿಟ್ಕೊಳ್ಳಿ, 100% ಬರುತ್ತೆ. ಯಾಕೆ ಮಾಡಬಾರ್ದ? ಓಕೆನಾ? ಓಕೆ ಸರ್. ಎಸ್. ಮತ್ತೆ ಮುಂದಿನ ಪ್ರಶ್ನೆ ನಿಮ್ಗೋಸ್ಕರ. 2.75 2.75 ಮಾಡಿಬಿಡ. ಮುಂದಿನ ಪ್ರಶ್ನೆ 2.75. ಇದನ್ನ ಭಿನ್ನ ರಾಶಿ ರೂಪಕ್ಕೆ ಕನ್ವರ್ಟ್ ಮಾಡಿಬಿಟ. ಕನ್ವರ್ಟ್ ಟು ಫ್ರಾಕ್ಷನಲ್ ನಂಬರ್. ಕನ್ವರ್ಟ್ ಟು ಫ್ರಾಕ್ಷನಲ್ ನಂಬರ್ಸ್. ಭಿನ್ನರಾಶಿ ಕನ್ವರ್ಟ್ ಮಾಡಿ. ಎಸ್, ಎಷ್ಟು ಜನ ಮಾಡಿದಿರಿ? ಮಾಡಿಬಿಟ್ಟ, ಬೇಗ ಮಾಡಿ. NC ಕೀರ್ತನ, ಅನುಶ್ರೀ ಬಸವರಾಜ್ ಹಿರೇಮಠ್. ಅನುಶ್ರೀ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಮ್ಮ. ಓಕೆನಾ? ಎಸ್. ಹಾಗಾದ್ರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನಾವೇನ್ ಮಾಡೋಣ ಈಗ? 0.25 ಇದೆಯಲ್ಲ, ಅಲ್ಲ 2.75 ನಾವೇನ್ ಮಾಡೋಣ? ಡಿವೈಡೆಡ್ ಬೈ 1ಗೆ 1 ಬರ್ಕೊಳ್ಳಿ. ಯಾವುದೇ ಭಿನ್ನರಾಶಿಗೆ 1 ಪಾಯಿಂಟ್ ಬರ್ಕೊಳ್ಳಿ. ಅದ್ರ ಮುಂದೆ ಎಷ್ಟು ಸಂಖ್ಯೆ ಇದೆ ಸರ್? 2 ಸಂಖ್ಯೆ ಇದೆ. ಓಕೆನಾ? ಓಕೆ ಸರ್. ಈಗ ಎಷ್ಟು ಬಂತು ಸರ್? 275 ಡಿವೈಡೆಡ್ ಬೈ 100. ಹಾಗಾದ್ರೆ ಯಾವ್ದ್ರಿಂದ ಭಾಗ ಆಗತ್ತೆ ಸರ್ ಇದು? ಡಿವೈಡೆಡ್ ಬೈ ಮೇಲ್ಗಡೆ 5, ಕೆಳಗಡೆ 0. ಯಾವ್ದ್ರಿಂದ ಆಗತ್ತೆ? ಆಗ್ಲೇ ಹೇಳಿದ್ನಲ್ಲ, 5 ಇಂದ ಆಗತ್ತೆ. 5 2 5 0 5 5 25. 27ರಲ್ಲಿ 25 ಹೋದ್ರೆ 2 ಉಳಿತು, 2 ಉಳಿತು. 5 5 25. ಕ್ಲಿಯರ್? ಎಸ್ ಸರ್. ಹಾಗಾದ್ರೆ
ಆನ್ಸರ್ ಎಷ್ಟು ಬಂತು 55/20 ಉಳಿತು ಸರ್. ವಾವ್. ಈಗ ಮತ್ತೆ 5 ಇಂದ ಹೋಗುತ್ತೆ ಸರ್, ಕೊನೆಯ ಡಿಜಿಟ್ ಅನ್ನ ನೋಡ್ಬೇಕಾಗತ್ತೆ ನಾವು. ಹಾಗಾದ್ರೆ 5 1 ಜಾ 5 1 ಜಾ 5 4 ಜಾ. ಎಸ್, ವೆರಿ ಗುಡ್. ಯಾರೆಲ್ಲ 11/4 ಹಾಕಿದ್ರಿ 100% ರೈಟ್ ಆನ್ಸರ್. 11/4 ಯಾರೆಲ್ಲ ಹಾಕಿದಿರಿ 100% ರೈಟ್ ಆನ್ಸರ್. ನಿಮಗೆ ಈ ತರ ಕ್ವಶನ್ಸ್ ಬಂದ್ರೆ ಈಗ ಡೌಟ್ ಇಲ್ದಂಗ್ ಮಾಡ್ತೀರಾ ಸರ್. ಇದನ್ನ ಇನ್ನು ಸರ್ ಇದನ್ನ ಇನ್ನು ಕನ್ವರ್ಟ್ ನೋಡಿ, ಮೇಲ್ಗಡೆ ಸಂಖ್ಯೆ ಜಾಸ್ತಿ ಇದ್ದಾಗ ಇದನ್ನ ನಾವು ಯಾವ ಭಿನ್ನರಾಶಿ ಅಂತ ಕರಿತೀವಪ್ಪ ಅಂದ್ರೆ, ಯಾವ ಭಿನ್ನರಾಶಿ ಅಂತ ಕರಿತೀವಿ ಇದನ್ನ? ಇಂಪ್ರಾಪರ್, ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಆದ್ರೆ ಆನ್ಸರ್ ಇದನ್ನು ಕೊಟ್ಟಿಲ್ಲ ಸರ್, ಇನ್ನೊಂಚೂರು ಮುಂದೆ ಹೋಗಿದ್ದಾರೆ. ಅಂದ್ರೆ ಇದನ್ನ ಕನ್ವರ್ಟ್ ಯಾವ ಫ್ರಾಕ್ಷನ್ ಗೆ? ಮಿಕ್ಸ್ಡ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಅವಾಗ ನೋಡಿ, ಅವಾಗ 4 ಇಂದ 11 ಅನ್ನ ಭಾಗ ಮಾಡಿ. ಓಕೆನಾ? ಓಕೆ ಸರ್. 4 2 ಜಾ 8, 11 ಅಲ್ಲಿ 8 ಹೋದ್ರೆ 3 ಉಳಿತು. ಇದನ್ನ ನಾವು ರಿಮೈಂಡರ್, ಕೋಶೆಂಟ್ ಮತ್ತೆ ಡಿವೈಸರ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಕ್ಯೂ ಆರ್ ಡಿ ಫಾರ್ಮುಲಾದಲ್ಲಿ ಬರೀಬೇಕು. ಕ್ಯೂ ಎಷ್ಟಿದೆ ಸರ್? ಕ್ಯೂ ಈಸ್ ಈಕ್ವಲ್ ಟು 2. ಆರ್ ಎಷ್ಟಿದೆ ಸರ್? 3 ಬೈ ಡಿ ಅಂದ್ರೆ 4. ಇದನ್ನ ನಾವು ಕುರುಡಿ ಫಾರ್ಮುಲಾ ಅಂತಾನು ಕರಿತೀವಿ. ಆನ್ಸರು 11/4 ಆಪ್ಷನ್ ಅಲ್ಲಿ ಇಲ್ಲ ಸರ್. ಅಂದ್ರೆ 2/3/4 ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇರುತ್ತೆ. ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಅಂದ್ರೆ ಬಂದ್ರೆ ಕೆಲವೊಂದು ಸಲ ಎಕ್ಸಾಮ್ ಅಲ್ಲಿ ನಿಮಗೆ ಇಂಪ್ರಾಪರ್ ಇಂದ ಕನ್ವರ್ಟ್ ಟು ದ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕು. ಈಗ 11/4 ಬಂದಿದೆ ಅನ್ಕೊಳ್ರಿ ನಿಮಗೆ, ಅವಾಗ ಏನ್ ಮಾಡ್ತೀರಿ? 4 ರಿಂದ 11 ಭಾಗ ಆಗತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಡಿವಿಷನ್ ಲೆಕ್ಕನ ಮಾಡ್ಬೇಕು. ಡಿವಿಷನ್ ಮಾಡ್ಬಿಟ್ಟು ಇದನ್ನ ಕ್ಯೂ ಆರ್ ಡಿ ಫಾರ್ಮೇಶನ್ ಅಂತ ಕರಿತೀನಿ. ಭಿನ್ನರಾಶಿ ಚಾಪ್ಟರ್ ಅಲ್ಲಿ ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಭಿನ್ನರಾಶಿ ಚಾಪ್ಟರ್ ಅಲ್ಲಿ ಇದನ್ನ ಒಂದು ದಿನ ಇದೇ ಕೆಲಸ ಮಾಡಿಸಿದೀನಿ. ವೆರಿ ಇಂಪಾರ್ಟೆಂಟ್. ಕ್ಯೂ ಆರ್ ಡಿ ಫಾರ್ಮೇಶನ್ ಅಂದ್ರೆ ಕೋಶೆಂಟ್, ರಿಮೈಂಡರು, ಡಿವೈಸರು. ಓಕೆನಾ? ಹಾಗಾದ್ರೆ ಇದನ್ನ ಕೋಶೆಂಟ್ ಎಷ್ಟು? 2. ರಿಮೈಂಡರ್ ಎಷ್ಟು ಬಂದಿದೆ? ಮೇಲ್ 3 ಬರೆಯೋಣ. 4ಕ್ಕೆ ಡಿವೈಸರ್ ಇಸ್ 4. ಓಕೆನಾ? ಈ ಫಾರ್ಮೇಶನ್ ಅಲ್ಲಿ ಬರೆದ್ರೆ ನಮಗೆ ಮಿಕ್ಸ್ಡ್ ಫ್ರಾಕ್ಷನ್ ಗೆ ಬರುತ್ತೆ. ಗೊತ್ತಾಗ್ತಿದೆಯಲ್ಲ ಪುಟ? ವೆರಿ 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 ಇಂಪಾರ್ಟೆಂಟ್ ಸರ್. ಇದನ್ನ ಅಕಸ್ಮಾತ್ ನೀವೇನ್ ಮಾಡ್ರಿ, ಇನ್ನೊಂದು ಚೂರು ಈ ಕಡೆ ಒಂಚೂರು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈ 2.75 ಇದೆ ಅಲ್ವಾ? ಅದಕ್ಕೆ ನಾನೇನ್ ಮಾಡ್ತೀನಿ ಗೊತ್ತಾ? ಈ 2ನ ಹಾಗೆ ಬರ್ಕೊಳ್ಳಿ ಪುಟ. 2ನ ಹಾಗೆ ಬರ್ಕೊಂಡ್ಬಿಡೋಣ. 75 ಇದೆಯಲ್ಲ, 0.75 ಅದನ್ನ ಮೇಲ್ಗಡೆ ಬರ್ಕೊಳ್ಳಿ. ಕೆಳಗಡೆ ಪಾಯಿಂಟ್ ಆದ್ಮೇಲೆ ಎರಡು ಸಂಖ್ಯೆ ಇರೋದ್ರಿಂದ ಇಂಟು 100. ಇಲ್ಲಿ ಪಾಯಿಂಟ್ ಇರೋದ್ರಿಂದ ಏನ್ ಮಾಡ್ತೀವಿ ನಾವು? 100 ಇಂದ ಭಾಗ ಮಾಡಿ. ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇರೋದ್ರಿಂದ ನಾವು 2 0 ಕಟ್ಕೋಬೇಕಾಗತ್ತೆ. ಹಾಗಾಗಿ 100 ಇಂದ ಭಾಗ ಮಾಡಿದ್ರೆ ನಾವು ನೋಡ್ರಿ ಇದನ್ನ 5 ಇಂದ ಭಾಗ ಮಾಡ್ಬೋದಾ? ಓಕೆ, 5 1 ಜಾ 5. ಒಂದು ಹೊಸ ಪ್ರಯೋಗ, ಜಸ್ಟ್ ಟ್ರೈ ಅಪ್, ಈ ತರ ಮಾಡ್ಬೋದಾ ಅಂತ. ಓಕೆ, ಟ್ರೈ. 5 1 ಜಾ 5. ಓಕೆ, 2 ಉಳಿತು. 5 5 ಜಾ 5 2 ಜಾ 5 0 ಜಾ. ಇಲ್ಲಿ 15/20 ಉಳಿತು. ಇಲ್ಲಿ 5 3 ಜಾ 5 4 ಜಾ. ಆನ್ಸರ್ ಎಷ್ಟು ಉಳಿತು ನೋಡ್ರಿ? ಆನ್ಸರ್ ಎಷ್ಟು ಉಳಿತು? 2 ಗೆ 2 3/4. ಸೇಮ್ ಆನ್ಸರ್ ಬರುತ್ತೆ ಅಲ್ವಾ? 2 ಗೆ 2 3/4 ಅಂತಾನು ಬರುತ್ತೆ. ಬಟ್ ನೀವು ಒಂದು ಮೆಥಡ್ ಅನ್ನ ಫಾಲೋ ಮಾಡ್ಕೊಂತ ಹೋದ್ರೆ, ಸುಮ್ನೆ ಅದನ್ನೇ ಫಾಲೋ ಮಾಡ್ಕೊಂತ ಹೋಗ್ರಿ, ಹಿಂಗ್ ಬರೆದ್ರು ಕೂಡ ನಮಗೆ ಆನ್ಸರು ಪಟ್ ಅಂತ ಬರುತ್ತೆ. ಪಾಯಿಂಟ್ ಗಿಂತ ಹಿಂದೆ ಏನಿರುತ್ತೆ ಅದನ್ನ ಹಂಗೆ ಬರ್ಕಂತೀವಿ. ಪಾಯಿಂಟ್ ಮುಂದೆ 2 ಸಂಖ್ಯೆ ಇರೋದನ್ನ ಅದನ್ನ ಬರ್ಕೊಂಡು, ಕೆಳಗಡೆ ಪಾಯಿಂಟ್ ಮುಂದೆ 2 ಇರೋದ್ರಿಂದ 1 ಹಾಕೊಂಡು ಅದ್ರ ಮುಂದೆ 2 0 ಹಾಕೋಬೇಕಾಗತ್ತೆ. ಮಲ್ಟಿಪ್ಲೈ ವಿತ್ 100 ಮಾಡ್ತೀವಿ, ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಇತ್ತಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ. ಬಟ್ ನಾವು ಫಸ್ಟ್ ಗೆ ಇದನ್ನ ಮಾಡಿದ್ವಲ್ಲ, ಈ ಮೆಥಡ್ ಇಸ್ ಬೆಟರ್ ಮೆಥಡ್. ತಲೆ ಕೆಡಿಸ್ಕೊಬಿಡಿ, ಸ್ವಲ್ಪ ಟೈಮ್ ಆದ್ರೂ ಬೆಸ್ಟ್ ಆನ್ಸರ್ ಬರುತ್ತೆ. ಓಕೆನಾ? ಓಕೆ ಸರ್. ಹಾಗಾದ್ರೆ ನಾವೀಗ ಮುಂದಿನ ಪ್ರಶ್ನೆ ನಿಮ್ಗೋಸ್ಕರ ಮಾಡ್ತೀರಾ? ಓಕೆ ಸರ್. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೊಡ್ತೀನಿ, ಬೇಗ ಮಾಡಿ. 0.25 ಮಾಡಿ ನೋಡೋಣ. ನೀವೇ ಮಾಡಿ, ಬೇಗ ಪಟ್ ಅಂತ ಆನ್ಸರ್ ಮಾಡ್ಬೇಕು. 0.25
0.25 ಏನಾದ್ರೆ DS ಬರ್ತಿದ್ಯಾ? ಏನು ಇಲ್ಲಲ್ಲ? Yes, come on, do it. Very good, put a 0.25 is answer is 1/4, sir. 1/4, sir. Chinmaya 25, sir. 0.5 ಬರಲ್ಲ, ದಶಮಾಂಶ ನಾನೇ ಕೊಟ್ಟಿದ್ದೀನಿ, ನೀವು ಭಿನ್ನರಾಶಿಗೆ ನೋಡ್ಬೇಕು, ಅದು ಸಿಂಪ್ಲೆಸ್ಟ್ ಫಾರ್ಮಿಗೆ ಬರಬೇಕು. ಓಕೆನಾ? ಓಕೆ, 111 ಸ್ಟೂಡೆಂಟ್ಸ್ ಇದ್ದೀರಿ. ಓಕೆ, ವೆರಿ ಗುಡ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾರು ಮಿಸ್ ಮಾಡ್ಕೋಬೇಡಿ. 100% ಎಕ್ಸಾಮ್ ಅಲ್ಲಿ ಇರುತ್ತೆ. ಇದನ್ನ ನೀವು ಕಲ್ತ್ಕೊಂಡ್ರೆ ಒಂದು ಫಿಕ್ಸ್, ನಿಮಗೆ ಒಂದು ಕ್ವಶನ್ ಫಿಕ್ಸ್. ಅದರಲ್ಲಿ ಎಂತ ಕ್ವಶನ್ ಬಂದ್ರು ಮಾಡಂಗಿರ್ತೀರಾ, ನೋ ಪ್ರಾಬ್ಲಮ್. ಓಕೆ, ಹಾಗಾದ್ರೆ ಇದನ್ನ ಏನ್ ಮಾಡೋಣ ನೋಡಿ. 0.25 ನ ನಾವು 0.25 ಓಲ್ ಡಿವೈಡೆಡ್ ಬೈ 1.00, ಯಾಕಂದ್ರೆ ಯಾವುದೇ ಸಂಖ್ಯೆ ಒಂದ್ ಕೆಳಗಡೆ ಒಂದ್ ಹಾಕಿದ್ರೆ ಅದು ಭಿನ್ನರಾಶಿ ರೂಪಕ್ಕೆ ಬರುತ್ತೆ. ಪಾಯಿಂಟ್ ಇಂದಿರಕ್ ಪಾಯಿಂಟ್ ಹಾಕಲ್ರಿ. ಈ ಕಡೆ ಎಷ್ಟು ಸಂಖ್ಯೆ ಇದೆ 2 ಡಿಜಿಟ್ ಇರೋದ್ರಿಂದ ನಾವು 2 0 ಹಾಕಂತಿದ್ವಿ. ಓಕೆನಾ? ಗೊತ್ತಾಗ್ತಿದೆಯಲ್ವಾ? ಈಗ 0.25 ಡಿವೈಡೆಡ್ ಬೈ 100 ಪಾಯಿಂಟ್ ತೆಗೆದ್ಬಿಟ್ವಿ. ಈಗ ನಮಗೆ ಈ 0 ಲೆಕ್ಕ ಇಲ್ಲ. ಓಕೆ, ಬಿಟ್ಟಾಕ್ರಿ. ಈಗ ಯಾವ್ದ್ರಿಂದ ಭಾಗ ಆಗತ್ತೆ ಸರ್ ಇದು? ಇದು 5ರಿಂದ ಭಾಗ ಆಗತ್ತೆ. ಓಕೆನಾ? ಓಕೆ ಸರ್. 5 5 25, 5 2 10, 5 0 0. ಓಕೆ, 5/20 ಉಳಿತು. ಮತ್ತೆ ಇದು ಯಾವ್ದ್ರಿಂದ ಭಾಗ ಆಗತ್ತೆ? ಮತ್ತೆ ಇದು 5ರಿಂದ ಭಾಗ ಆಗತ್ತೆ. ಹಾಗಾಗಿ 5 1 5, 5 4 10. ಯಾರೆಲ್ಲ 1/4 ಹಾಕಿದಿರಿ ಅವ್ರ ಆನ್ಸರು 100% ಸರಿ. ಯಾರೆಲ್ಲ 1/4 ಹಾಕಿದಿರಿ ಅವ್ರ ಆನ್ಸರು 100% ಸರಿ ಇದೆ. ಓಕೆ ಓಕೆ ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನಿಮ್ಗೋಸ್ಕರ ಒಂದು ಅದ್ಭುತವಾದ ಪ್ರಶ್ನೆ ಹಾಕ್ತಾ ಇದ್ದೀನಿ. ಯಾವ್ದಪ್ಪ ಅದು ಅಂದ್ರೆ 0.2244. 0.2244 ಮಾಡಿ ಪುಟ. ಅದೆಂತದೇ ಕ್ವಶನ್ ಕೊಡ್ಲಿ ಅವರು, ನಾವು ರೆಡಿ ಇರ್ಬೇಕಷ್ಟೇ. ಮಾಡಿ ಬೇಗ. ಮಾಡ್ತಿದ್ದೀರಾ? ರಾಮನ್ಗೌಡರ್, ಶ್ರಾವಣಿ ಡಿ, ಪೂರ್ವಿ ಜಿ. ಓಕೆ, ವೆರಿ ಗುಡ್. SP ಸಮೃದ್ಧಿ, ಹಂಸಿನಿ 561/25 ಅಂತ ಹಾಕ್ತಿದ್ದಾರೆ, ಕೆಲವು 562 ಅಂತ ಹಾಕಿದ್ದಾರೆ. ಓಕೆ, ಭಾಗ ಆದ್ರೆ ಮಾಡ್ರಿ, ಆಗ್ಲಿಲ್ಲ ಅಂದ್ರೆ ಸ್ಟಾಪ್ ಮಾಡ್ರಿ, ಅದಕ್ಕೇನೈತೆ ಅಷ್ಟೇ ಸರ್. ಓಕೆ, ಲಿಖಿತ್ ಕುಮಾರ್ ವೈ. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ? 0.2244 ಓಲ್ ಡಿವೈಡೆಡ್ ಬೈ 1ಗೆ 1 ಪಾಯಿಂಟ್ ಆದ್ಮೇಲೆ 4 0 ಇದೆ, 4 0 ಹಾಕಿ. ಈಗ ಎಷ್ಟು ಬಂತು? 0.2244 ಓಲ್ ಡಿವೈಡೆಡ್ ಬೈ 140. ಓಕೆ ಸರ್. ಹಾಗಾದ್ರೆ ನಮಗೆ ಈ 0 ಲೆಕ್ಕಕ್ಕಿರಲ್ಲ, ಯಾಕಂದ್ರೆ ಹಿಂದ್ಗಡೆ ಇದ್ರೆ ಅದನ್ನ ನಮಗೆ ಕನ್ಸಿಡರ್ ಆಗೋದಿಲ್ಲ, ಯಾಕಂದ್ರೆ 0 2244. ಓಕೆನಾ? ಹಾಗಾದ್ರೆ ಯಾವ್ದ್ರಿಂದ ಭಾಗ ನೋಡಿ, ಇದು 4, ಇದು 0, ಅಂದ್ರೆ ಈವನ್ ನಂಬರ್ ಅಂದ್ರೆ ಸಮಸಂಖ್ಯೆ ಅಲ್ವಾ? ಹಾಗಾದ್ರೆ 2ರಿಂದ ಭಾಗ ಆಗತ್ತೆ ಸರ್. 2 1 2 2 4. ಓಕೆ ಸರ್, 2 2 4. ಎಷ್ಟು ಸಿಂಪಲ್. 2 5 10, 2 0 2 0 2 0. ಎಸ್ ಸರ್. ಯಾರೆಲ್ಲ ಆನ್ಸರ್ 1 1 2 2 ಮಾಡಿದಿರೋ, ಡಿವೈಡೆಡ್ ಬೈ 5000 ಮಾಡಿದಿರೋ, ಅವ್ರ ಆನ್ಸರ್ 100% ಸರಿ. ಆದ್ರೆ ಮತ್ತೆ ಡಿವೈಡ್ ಆಗತ್ತಲ್ವಾ? ಯಾವ್ದ್ರಿಂದ? 2 ಇಂದ ಹೋಗತ್ ನೋಡಿ ಸರ್, ಯಾಕಂದ್ರೆ ಲಾಸ್ಟ್ ನಂಬರ್ 2 ಮತ್ತೆ 0 ಇದೆ. ಆ ಸಂಖ್ಯೆ ಎಷ್ಟೇ ದೊಡ್ಡದಿಲ್ಲ, 1 3 5 7 ಇದೆ, ಲಾಸ್ಟಿಗೆ 0 ಇದ್ರೆ ಆ ಸಂಖ್ಯೆ 2 ಇಂದ ಭಾಗ ಆಗತ್ತೆ. ಒಳಗಿರುವ ಸಂಖ್ಯೆಗಳೇ ಅಷ್ಟು ಕೂಡ ಆಡ್ ನಂಬರ್ ಆಗಿದ್ರೆ, ಎಲ್ಲದೂ ಕೂಡ ನಮಗೆ ಬೆಸ ಸಂಖ್ಯೆ ಆಗಿದ್ರು, ಕೊನೆಯ ಸಂಖ್ಯೆ 02468 ಇದ್ರೆ ಅದು ನಮಗೆ 2 ಇಂದ ಈಸಿಯಾಗಿ ಭಾಗ ಆಗತ್ತೆ. ಇದು ಎರಡನೇ ಡಿವಿಸಿಬಿಲಿಟಿ ರೂಲ್ಸ್.
ಓಕೆನಾ? ಓಕೆ ಸರ್. ನೋಡಿ 2 2 ಜಾ 4, 1 ಉಳಿತು, 10 ಆಯ್ತು, 2 5 ಜಾ 10, 0 0. ವೆರಿ ಗುಡ್. ಹಾಗಾದ್ರೆ 2 5 ಜಾ 10, 1 ಉಳಿತು, 12 ಆಯ್ತು, 2 6 ಜಾ 12, 2 1 ಜಾ 2. ವೆರಿ ಗುಡ್. 561 ಡಿವೈಡೆಡ್ ಬೈ 2500 ಯಾರಿಗ್ ಬಂದಿದೆ ಅವ್ರದ್ದು ಆನ್ಸರ್ 100% ಸರಿ. ಯಾಕಂದ್ರೆ 2500 ಇರೋದ್ರಿಂದ ಅದು ನಮಗೆ ಹೋದ್ರೆ 2 ಇಂದ ಹೋಗುತ್ತೆ, ಬಿಟ್ರೆ 5 ರಿಂದ ಹೋಗುತ್ತೆ. ಇಲ್ಲಿ 5 + 6 11 + 1 25 3 ಇಂದ ಹೋಗುತ್ತಾ? ಹೋಗಲ್ಲ. ಹಾಗಾಗಿ ನಮ್ಗೆ ಈ ಆನ್ಸರ್ ಫಿಕ್ಸ್. ಇದು ಯಾವುದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಆನ್ಸರ್ ಇಲ್ಲಿ 561 ಡಿವೈಡೆಡ್ ಬೈ 2500 ಯಾರು ಮಾಡಿದಿರಿ, ವೆರಿ ಗುಡ್ ಪುಟ. ಕೇಶವ್ ಜ್ಯೋತಿ, ಸೌಜನ್ಯ, ಸೋಹಾನ್ ಆರಾಧ್ಯ, ಧವನ್ ಆರಾಧ್ಯ, ಅವಳಿ ಜವಳಿ ಟ್ವಿನ್ಸ್, ಪ್ರಣವ್ ದಂಗಿ. ಓಕೆ, ಗೊತ್ತಾಗ್ತಿದೆಯಲ್ವಾ? ಈಗ ಇಂಥ ಕ್ವಶನ್ ಕೊಟ್ರೆ ಮಾಡ್ತೀರಾ ಎಕ್ಸಾಮ್ ಅಲ್ಲಿ? ಮಾಡ್ತೀರಲ್ವಾ? ಓಕೆ, ಈಗ ಏನಾರ ಡೌಟ್ ಇದೆಯಾ ಈ ಟಾಪಿಕ್ ಅಲ್ಲಿ? ಡೆಸಿಮಲ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋದ್ರಲ್ಲಿ ಏನಾರ ಡೌಟ್ ಇದೆಯಾ? ಕ್ಲಿಯರ್ ಇದೆಯಲ್ವಾ? ಯಾವುದೇ ರೀತಿಯ ಅನುಮಾನ ಇಲ್ಲ. ಇದನ್ನ ಮಾಡ್ತೀರಲ್ವಾ? ಎಸ್ ಸರ್. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಕೊಡ್ತೀನಿ, ಮಾಡಿ ಪುಟ. 1.72 ಮಾಡಿ. .72 ಬೇಗ ಮಾಡಿ. 1.72 ಬೇಗ ಮಾಡಿ, ಬೇಗ ಮಾಡಿ. ಹಲೋ, ಯಾಕೆ ಏನ್ ತೋರಿಸ್ತಿದೆ? ಅಪ್ಡೇಟ್ ಮಾಡ್ರಿ. ಹಾ, ಅಪ್ಡೇಟ್ ಕೊಟ್ರೆ ಅಪ್ಡೇಟ್ ತಗೊಳತ್ತೆ. ಇನ್ನೊಂದ್ಸಲ ಅಪ್ಡೇಟ್ ತಗೊಳತ್ತೆ, ಏನ್ ತೊಂದ್ರೆ ಇಲ್ಲ. ಅಪ್ಡೇಟ್ ಮಾಡಿ ಕ್ಲಾಸಿಗೆ ಜಾಯಿನ್ ಮಾಡಿ ಮೇಡಮ್. ಇಂಪಾರ್ಟೆಂಟ್ ಕ್ಲಾಸ್ ಇವತ್ತಿನ ಮಿಸ್ ಮಾಡ್ಕೋಬೇಡ್ರಿ. ಓಕೆ, ಆಮೇಲೆ ಆದ್ರೂ ಹಾಕೊಡ್ರಿ ಅವ್ರಿಗೆ. ಓಕೆ ಮೇಡಮ್. ಎಸ್ 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 ಬಂತು ಸರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಏನ್ ಬಂತು? 1.72. ನಾವೇನ್ ಮಾಡೋಣ? 1.72 ಬರ್ಕೊಂಬಿಡಿ. ಓಲ್ ಡಿವೈಡೆಡ್ ಬೈ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಹಾಕಂತೀವಿ. 0.2 ಸಂಖ್ಯೆ ಇರೋದ್ರಿಂದ ನಾವೇನ್ ಮಾಡೋಣ? 0.20 ಹಾಕೊಳ್ಳಿ. ಎಷ್ಟಾಯ್ತು? 172/100. ಈಗ ನಾವು ಯಾವ ಸಂಖ್ಯೆಯಿಂದ ಭಾಗ ಮಾಡಬಹುದು? ಕೊನೆಯ ಸಂಖ್ಯೆ ಲಾಸ್ಟ್ ಡಿಜಿಟ್ 2 ಇದೆ, ಇಲ್ಲಿ 0 ಇದೆ, 2 ಇಂದ ಭಾಗ ಆಗತ್ತೆ. ಓಕೆ ಸರ್. ಹಾಗಾದ್ರೆ 2 8 16, 17 ಅಲ್ಲಿ 16 ಹೋದ್ರೆ 1, 17ರಲ್ಲಿ 16 ಹೋದ್ರೆ 1, 2 6 2 6 12, 2 5 10, 2 0 0. ಎಸ್ ಸರ್, ನೋ? ಎಸ್ ಸರ್. ಹಾಗಾದ್ರೆ 86/50 ಉಳಿತು. 86/50. ಒಂದ್ ನಿಮಿಷ, ಈ 50ನ ಸರಿಯಾಗಿ ಬರೀತೀನಿ. ನೋಟ್ಸ್ ಬರ್ಕೋಬೇಕಾದ್ರೆ ಅದನ್ನು ಎಡವಟ್ ಮಾಡಿಟ್ಟಿರ್ತಾವ್. ಓಕೆ ಸರ್. ಹಾಗಾದ್ರೆ ಇದು ಮತ್ತೆ ಭಾಗ ಆಗತ್ತೆ, ಬಿಕಾಸ್ ಲಾಸ್ಟ್ ಡಿಜಿಟ್ ಈಸ್ ಈವನ್ ನಂಬರ್, ಈವನ್ ಡಿಜಿಟ್ ಆಗಿರೋದ್ರಿಂದ 2 ಇಂದ ಭಾಗ ಮಾಡಿ. 2 4 8, 2 3 6, 2 2 4, 1 ಉಳಿತು, 10 ಆಯ್ತು, 2 5 10. ಆನ್ಸರ್ 43/25 ಬಂದಿದೆಯಾ? ಎಸ್, ವೆರಿ ಗುಡ್. ಜಿ ಲೇಖಾ, ವೆಂಕಟ್, ಮೋಹಿತ್, MJ, ನಿಖಿಲ್, ಪ್ರಣವ್ ದಂಗಿ, ವೆರಿ ಗುಡ್ ಪುಟ, ವೆರಿ ಗುಡ್. ಯಾರೆಲ್ಲ ಮಾಡಿದಿರಿ 100%. ಹಿತೈಶ್ರೀ ಪಿ, ವೆರಿ ಗುಡ್ ಪುಟ, ಚೆನ್ನಾಗಿ ಮಾಡ್ತಿದ್ದೀರಾ. ಇಷ್ಟೇ, ಅದ್ರಲ್ಲಿ ಏನೈತ್ರು? ಇಷ್ಟು ಮಾಡಕ್ ಬರಲ್ವಾ? 100% ಮಾಡ್ತೀರಾ ಸರ್. ನೋಡಿ, ನವೋದಯ ಇಸ್ ನಾಟ್ ಡಿಫಿಕಲ್ಟ್ ವೆನ್ ಯಾವ್ಯಾವ ಟೆಕ್ನಿಕ್ಸ್ ಗಳು, ಅಂದ್ರೆ ಯಾವ್ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂತ ಗೊತ್ತಾದ್ರೆ ಅದೇ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ರಿ. ನಮಗೆ ಅಷ್ಟು ತಿಳ್ಕೊಂಡು ನಾವು ಬುದ್ಧ ಆಗ್ಬೇಕಂತ ಏನಿಲ್ಲ. ಸಮಗ್ರ ಮ್ಯಾಥಮೆಟಿಕ್ಸ್ ನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೂ 100 ವರ್ಷ ಓದ್ಬೇಕು ನಾವು, ಅಲ್ವಾ? ಬಹಳ ಇದೆ. ಎಷ್ಟೋ ಸೈಂಟಿಸ್ಟ್ಗಳು ಕಲಿಬೇಕಾಗಿರೋದು, ಅವ್ರು ಕಲಿಯೋದೇ ಬಹಳ ಇದೆ, ಇನ್ನು ನಾವೇನ್ ಲೆಕ್ಕ, ಅಲ್ವಾ? ಹಾಗಾಗಿ ನಮಗೆ ಸಿಲೆಬಸ್ ಕಾಪಿ ಪ್ರಕಾರ ಎಷ್ಟು ಟಾಪಿಕ್ ಇಂದ ಕ್ವಶನ್ಸ್ ಗಳು ರೈಸ್ ಆಗ್ತವೆ ಅದನ್ನ ಪರ್ಫೆಕ್ಟ್ ಆಗ್ಬಿಡ್ರಿ. ಆಮೇಲೆ ಉಳಿದಿದ್ದು ಟಾರ್ಗೆಟ್ ಟು ನವೋದಯ ಇಟ್ಕೊಳ್ಳಿ. ನವೋದಯ ಸೆಲೆಕ್ಷನ್ ಆದ್ವಾ, ನೆಕ್ಸ್ಟ್ ಸೈನಿಕ್ ಇಟ್ಕೊಳ್ಳಿ. ಸೈನಿಕ್ ಸೆಲೆಕ್ಷನ್ ಆಗ್ಬಿಡ್ಬೇಕು. ಒಟ್ಟು ನಾವು ಹೋಗೋದು ಬಿಡೋದು ಸೆಕೆಂಡ್ರ, ಕೊಡೋ ಎಕ್ಸಾಮ್ ಒಟ್ಟು ಪಾಸ್ ಆಗ್ಬೇಕು
ನಮಗ ನಾವು ಎಷ್ಟು ಎಕ್ಸಾಮ್ ತಗಂತೀವೋ ಆ ಅಷ್ಟು ಎಕ್ಸಾಮ್ ಅಲ್ಲಿ ನಾವು ಸೆಲೆಕ್ಷನ್ ಆಗ್ಬೇಕು. ಅವಾಗ ಚಾಯ್ಸ್ ನಮ್ ಪೇರೆಂಟ್ಸ್ ನಾವೇ ಕೊಡ್ಬೇಕು. ಅಪ್ಪ ನೋಡು ಅಮ್ಮ, ನಾನ್ ಇಲ್ಲೋ ಬರೋ ಎಲ್ಲಾ ಎಕ್ಸಾಮು ಪಾಸ್ ಮಾಡೀನಿ, ನೀವು ಯಾವ್ಯಾವ ಎಕ್ಸಾಮ್ ಹೇಳಿರಿ ಒಟ್ಟ ಪಾಸ್ ಮಾಡೀನಿ, ನಿಮಗ್ ಯಾವ್ದು ಇಷ್ಟನೋ ಹೇಳ್ರಿ, ಅದಕ್ಕೆ ಹೋಗ್ತೀನಿ ಹೇಳ್ರಿ ಅನ್ಬೇಕು. ಚಾಯ್ಸ್ ಕೊಡ್ಬೋದು. ಅದೇ ನಾವು ಯಾವಾಗ ಸೆಲೆಕ್ಷನ್ ಆದಾಗ. ಇಲ್ಲ ಯಾವ್ದೋ ಒಂದಂದ್ರೆ ನಾವು ಅದನ್ನೇ ಹೋಗ್ಬೇಕಾಗತ್ತೆ. ಬಟ್ ನಮಗ್ ಇಷ್ಟ ಆಗಿದ್ದನ್ನ ನಾವು ಬಿಡಬಾರ್ದ, ಟಾರ್ಗೆಟ್ ಇಟ್ಕೊಂಡು ಹೊಡಿಬೇಕು. ಔಟ್ ಆಫ್ ಔಟ್ ಒಂದು ಸೀಟ್ ನಮಗ್ ಫಿಕ್ಸ್. ಅದೇನೋ ನಾ ಹೇಳಿದೀನಿ ಅಲ್ವಾ, ಕೆಲವು ಹಳ್ಳಿ ಕಡೆ ಏನ್ ಮಾಡ್ತಾರ ಗೊತ್ತಾ, ಬಸ್ಸಿಗೆ ಸೀಟ್ ಸಿಗ್ಲಿಲ್ಲ ಅಂದ್ರ ಆ ಟೂವಲ್ಲೋ ಖರ್ಚಿಪೋ ಬ್ಯಾಗೋ ಏನೋ ಒಂದು ಹಾಕ್ಬಿಡ್ತಾರೆ ಕಿಟಕಿಯಾಗ ಹಾಸಿ, ರಿಸರ್ವ್ ಮಾಡ್ತಾವ. ಹಂಗ ನಾವು ಮುಂಚೆನೆ ಟೂವಲ್ ಹಾಕೋಬೇಕು. ಹೌದೇನಾ? ಏನ್ ಕಾನ್ಸೆಪ್ಟ್ ಕೊಡ್ತಾರೆ ಅಂತೀನಿ ಅದನ್ನ ಪರ್ಫೆಕ್ಟ್ ಆಗಿ ಕಲ್ತ್ ಬಿಡ್ರಿ. ಅಲ್ವಾ? ಟೂವಲ್ ಹಾಕಬೇಕು ನಾವು ಫಸ್ಟ್. ನಮ್ ರಿಸರ್ವೇಶನ್ ಇರ್ಲಿ ಸೀಟ್, ಗೌರ್ಮೆಂಟ್ ಗಾಡಿ, ಕ್ಯಾಂಪಸ್. ನಾವ್ ಎಲ್ಲಿಗೆ ಹೋಗತ್ತೆ ಬಸ್ಸು? ನವೋದಯದೊಳಗೆ ಹೋಗತ್ತೆ. ಓಕೆನಾ? ಎಸ್, ಒಟ್ಟು 80 ಸೀಟ್ ಇರುತ್ತೆ ಬಸ್ ಅಲ್ಲಿ. ಇದು ವೆರಿ ಗುಡ್ ಪವನ್, ವೆರಿ ಗುಡ್. SP ಸಮೃದ್ಧಿ ಆರ್ಯ. ಪವನ್ ಕುಮಾರ್ ಬಹಳ ಸೀರಿಯಸ್ ಆಗಿ ಓದಾಕತ್ತಾನ, ನನಗೆ ಅಷ್ಟೇ ಸೀರಿಯಸ್ ಆಗಿ ಮಾರ್ಕ್ಸ್ ಬಿಡ್ಬೇಕು ಒಂದ್ರಿಂದ. ಓಕೆ, ಎಲ್ರು ಕೂಡ ಕಂಪಲ್ಸರಿ ಪ್ರತಿಯೊಬ್ರು ಓದ್ರಿ, ಹಠ ಹಿಡಿದು ಓದ್ರಿ. ಅಬೌಟ್ 90 ಮೇಲೆ ಏನ್ ಮಾಡಲ್ ಪೇಪರ್ ಕಳ್ಸಿದೀನಲ್ಲ, ಪ್ರತಿಯೊಬ್ರು ಕೂಡ 90 ಮೇಲ್ ರೀಚ್ ಮಾಡಿ ಎಕ್ಸಾಮ್ ಅಲ್ಲಿ 100% ಅಲ್ಲಿ ಎಷ್ಟು ಬರ್ತಿದೆ ನೋಡ್ರಿ ಅಷ್ಟೇ ಮಾರ್ಕ್ಸ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ನೀವು. ಇಲ್ಲಿ ನೀವು ಮಾಡಲ್ ಪೇಪರ್ಸ್ ಅಲ್ಲಿ ಎಬೌವ್ 85 ಮೇಲೆ 90 ಹತ್ರ ಮಾಡ್ತಿದ್ರೆ ನಿಮ್ದು ಅಲ್ಲೇ ಅಷ್ಟೇ ಬರುತ್ತೆ. ಸರ್ 90 ಮೇಲೆ ರೀಚ್ ಮಾಡ್ತಿದ್ದೀನಿ 100% ಬರುತ್ತೆ. ಎಲ್ಲೋ 1 ಮಾರ್ಕ್ಸ್ ಜಾಸ್ತಿ ಆಗ್ಬೋದು, ಇಲ್ಲ 1 ಮಾರ್ಕ್ಸ್ ಕಡಿಮೆ ಆಗ್ಬೋದು ಪುಟ. 100% ಎಷ್ಟು ತೆಗಿತಿದೀನಿ ನೋಡ್ರಿ ಅಷ್ಟೇ ಬರ್ತವೆ. ಯಾವ್ದ್ರಲ್ಲಿ ವೀಕ್ ಆಗ್ತಿದ್ರೆ ಅದನ್ನ ಜಾಸ್ತಿ ಫೋಕಸ್ ಮಾಡಿ. ನಾನಂತೂ ಮ್ಯಾಥ್ಸ್ ಕಡೆ ತುಂಬಾನೇ ಒತ್ತು ಕೊಡ್ತಿದ್ದೀನಿ. ಈಸ್ ಈಕ್ವಲ್ ಟು 36/100 ಆಯ್ತು. ಯಾಕಂದ್ರೆ ಪಾಯಿಂಟ್ ಮುಂದೆ 2 ಸಂಖ್ಯೆ, ಪಾಯಿಂಟ್ ಮುಂದೆ 2 ಸಂಖ್ಯೆ ಇರೋಬೇಕಾದ್ರೆ ಅದನ್ನ ನಾವು ಲೈಕ್ ಡೆಸಿಮಲ್ ಅಂತ ಕರಿತೀವಿ. ಪಾಯಿಂಟ್ ನ ತೆಗೆದು ಬಿಡ್ರಿ. ಪಾಯಿಂಟ್ ನ ಏನ್ ಮಾಡ್ತೀವಿ? ತೆಗೆದ್ ಬಿಡ್ತೀವಿ. ಈಗ 36/100 ಆಯ್ತು. ಈಗ ನಾವು ಅದನ್ನ ಏನ್ ಮಾಡೋಣ? 100 ಇಂದ 36 ನ ಡಿವೈಡ್ ಮಾಡೋಣ. ಡಿವೈಡ್ ಮಾಡ್ಬೇಕಾದ್ರೆ ಇನ್ನೂ ಸಿಂಪ್ಲೆಸ್ಟ್ ಆಗಿದೆ. ಯಾಕಂದ್ರೆ ಕೆಳಗಡೆ ಯಾವಾಗ 100 ಇದೆ ಅಲ್ವಾ, 100, 10, 1000 ಇದ್ದಾಗ ಕೆಳಗಡೆ ಎಷ್ಟಿದೆ? 3 ಡಿಜಿಟ್ ಇದೆ. ಮೇಲ್ಗಡೆ ಎಷ್ಟಿದೆ? 2 ಇದೆ. ಅದಕ್ಕೆ ನಾವೇನ್ ಮಾಡೋಣ? 0, 3, 6 ಓಲ್ ಡಿವೈಡೆಡ್ ಬೈ 100. ಈಗ 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ರಿ ಅಷ್ಟೇ. ಕೆಳಗಡೆ 3 ಸಂಖ್ಯೆ, ಮೇಲ್ಗಡೆ 3 ಸಂಖ್ಯೆ ಆಯ್ತು. 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ರೆ ಇದು ಡೆಸಿಮಲ್ಲಿಗೆ ಬಂತು. ಹೌದಾ ಇಲ್ಲ? ಎಸ್ ಸರ್. ಈಗ ನಮಗೇನ್ ಬೇಕು? ಫ್ರಾಕ್ಷನ್ ಅಲ್ಲೇ ಬೇಕು. ಹಾಗಾದ್ರೆ ದಶಮಾಂಶ ಮಾಡಂಗಿಲ್ಲ ನಾವು. 36/100 ಇದೆ. ಇದು ಯಾವ್ದಾದ್ರು ಒಂದೇ ಸಂಖ್ಯೆಯಿಂದ ಭಾಗ ಆಗತ್ತಾ? ಸಿಂಪ್ಲೆಸ್ಟ್ ಫಾರ್ಮಿಗೆ ತರಬೇಕು ಹೊರತು ಡೆಸಿಮಲ್ಲಿಗೆ ತರಬಾರ್ದು ನಾವು. ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಯಾವ್ದಪ್ಪ? 100. ಈಗ 36/100 ಒಂದೇ ಸಂಖ್ಯೆಯಿಂದ ಭಾಗ ಆಗತ್ತೆ. ಅದು ಯಾವ್ದ್ರಿಂದ? 2 ಇಂದ ಭಾಗ ಆಗುತ್ತೆ. ಯಾಕಂದ್ರೆ E1 ಲಾಸ್ಟ್ ಸಂಖ್ಯೆ, E1 ನಂಬರ್. ಕೊನೆಯ ಸಂಖ್ಯೆ ಸಮ ಸಂಖ್ಯೆ ಆಗಿದ್ರೆ ನಾವೇನ್ ಮಾಡ್ತೀವಿ? ಎಸ್, ಕ್ಯಾನ್ಸಲ್ ಮಾಡಬಹುದು. 2 1 ಜಾ 2, 3 ನಲ್ಲಿ 2 ಹೋದ್ರೆ 1 ಉಳಿತು. ಎಷ್ಟಾಯ್ತು? 16 ಆಯ್ತು. 2 8 ಜಾ 16. ಕ್ಲಿಯರ್? ಇದು ಹೆಂಗ್ ಕ್ಯಾನ್ಸಲ್ ಮಾಡಿದ್ವಿ ಅಂತ ಗೊತ್ತಾಯ್ತಲ್ವಾ? ಓಕೆ ಸರ್. ಇಲ್ಲಿ 2 5 ಜಾ 10, 2 0 ಜಾ 0. ಎಷ್ಟು ಉಳಿತು ಸರ್? 18/50 ಉಳಿತು ಸರ್. ಮತ್ತೆ 18/50 ಮತ್ತೆ 2 ಇಂದ ಭಾಗ ಆಗತ್ತೆ. ಯಾಕಂದ್ರೆ ಲಾಸ್ಟಿಗೆ 8 ಇದೆ, ಕೆಳಗಡೆ 0 ಇದೆ. ಹಾಗಾಗಿ ನಾವೇನ್ ಮಾಡೋಣ? ಲಾಸ್ಟಿಗೆ 8, ಕೆಳಗಡೆ 0 ಇರೋದ್ರಿಂದ ಮತ್ತೆ 2 ಇಂದ ಭಾಗ ಮಾಡಿ. ಬರ್ತಿದ್ಯಾ? ಆನ್ಸರ್ ಬರ್ತಿದ್ಯಾ? ವೆರಿ ಗುಡ್, ವೆರಿ ಗುಡ್ ಪುಟ, ವೆರಿ ಗುಡ್. ಮೋಹಿತ್, ಅನುಷ್ಕಾ, ಲೋಕೇಶ್. 5/2 ಸರ್, 5/2 ಸರ್, 5/2 ಸರ್. ಚೆನ್ನಾಗಿ ಮಾಡ್ತಿದ್ದೀರಲ್ರು. ವೆರಿ ಗುಡ್. ನೋಡಿ 2.5 ಇದೆ. ಇದು 2.5. ಹಾಗಾದ್ರೆ ಪಾಯಿಂಟ್ ಒಂದಕ್ಕೊಂದು ಬರೀರಿ. ಪಾಯಿಂಟ್ ಆದ್ಮೇಲೆ 1 0 ಇದೆ. 1 ಸಂಖ್ಯೆ ಇರೋದ್ರಿಂದ 1 0 ಕಟ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಎಸ್ ಸರ್. ಹಾಗಾದ್ರೆ 25/10. ಹಾಗಾದ್ರೆ ಇದು ಯಾವ್ದ್ರಿಂದ ಭಾಗ ಆಗುತ್ತೆ? 5 ಮತ್ತೆ 10 ಇರೋದ್ರಿಂದ, 5 ಮತ್ತೆ 0 ಇರೋದ್ರಿಂದ ಆರಾಮಾಗಿ 5 ಇಂದ ಭಾಗ ಆಗುತ್ತೆ. 5 2 ಜಾ 10, 5 5 ಜಾ 25. 5/2. ಆನ್ಸರ್ ಈಸ್ 5/2 ಅಲ್ಲ. ಯಾಕಂದ್ರೆ ಮೇಲ್ಗಡೆ ನೋಡಿ ದೊಡ್ಡ ಸಂಖ್ಯೆ ಇರೋದ್ರಿಂದ ನಾವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬೋದು. ಕನ್ವರ್ಟ್ ಟು ಯಾವುದಕ್ಕೆ? ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಗೆ. ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಬರಿಬಹುದು ಇದನ್ನ. ಯಾಕಂದ್ರೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಇದೇ ಇರಲ್ಲಪ್ಪ ಆಪ್ಷನ್, 5/2 ಇರಲ್ಲ. ಅವಾಗ ಏನ್ ಮಾಡ್ತೀರಿ?
ಹೌದು ಸರ್, ಕೆಳಗೆ ಇರುವ ಸಂಖ್ಯೆಯಿಂದ ಮೇಲಿರುವ ಸಂಖ್ಯೆಯನ್ನು ಭಾಗಿಸಿದಾಗ ಬರುತ್ತದೆ ನಮಗೆ 2 ಇಂದ 5 ಅನ್ನು ಭಾಗಿಸಿದಾಗ 2 2 ಜಾ 4, 5 ಅಲ್ಲಿ 4 ಹೋದ್ರೆ 1, ಇದನ್ನ ಕೆಳಗೆ ಇರೋದನ್ನ ರಿಮೈಂಡರು, ಇದನ್ನ ಕೋಶೆಂಟ್, ಇದನ್ನ ಡಿವೈಸರ್ ಅಂತ ಕರೆಯೋದ್ರಿಂದ ಕ್ಯೂ ಆರ್ ಡಿ ಫಾರ್ಮೇಶನ್, ಕುರುಡಿ ಅಂತ ಕರಿತೀವಿ. ಕ್ಯೂ ಎಷ್ಟಿದೆ ಸರ್? ಕ್ಯೂ ಈಸ್ ಈಕ್ವಲ್ ಟು 2, ರಿಮೈಂಡರ್ ಈಸ್ 1 divided by divisor is 2. 2 2 is 4 plus 1, 5/2. ಸರಿ ಇದೆ ಅಲ್ವಾ? yes sir no. ಆನ್ಸರ್ is 2, 1/2. yes sir no. ಸರ್ ಇದನ್ನ ನಾವು ಇನ್ನೊಂದು ಈ ತರ ಲೆಕ್ಕ ಇದ್ದಾಗ ನೋಡಿ, 2 ಗೆ 2, 5 ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ ಒಂದ್ ಸಂಖ್ಯೆ ಇರೋದ್ರಿಂದ ಡಿವೈಡೆಡ್ ಬೈ 10 ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 5 1 ಜಾ 5 2 ಜಾ, ಆನ್ಸರ್ ಇಸ್ 2, 1/2. ಇಲ್ಲೂ ಮಾಡ್ಬೋದು, ಹಿಂಗೆ ಮಾಡ್ಬಿಡ್ತೀನಿ ಸರ್ ಅಂದ್ರೆ ಹಿಂಗೆ ಮಾಡ್ಬೋದು, ಇಲ್ಲ ಸರ್ ಈ ಮೆಥಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಈ ಮೆಥಡ್ ಅಲ್ಲೂ ಮಾಡ್ಬೋದು. ಆಸ್ ಇಟ್ ಯುವರ್ ವಿಶ್, ನಿಮಗೆ ಯಾವ್ದು ಈಸಿನೋ ಅದನ್ನೇ ಮಾಡಿ, ಒಟ್ಟ ಕರೆಕ್ಟ್ ಆಗಿ ಮಾಡಿ. 1 ನಿಮಿಷ ಚೂರು ಲೇಟ್ ಆಗ್ಲಿ, ಬಟ್ ನಮಗೆ 2 ಗಂಟೆ ಟೈಮ್ ಇರುತ್ತೆ, ಬಹಳ ಟೈಮ್ ಸಿಗುತ್ತೆ. ಹೇಳ್ತೀನಿ ನೋಡ್ರಿ, 1 ಗಂಟೆ ಒಳಗ ನೀವು ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್, ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಅನ್ನ 1 hour ಅಲ್ಲಿ ಮುಗಿಸ್ಬಿಡ್ತೀರಿ ನೀವು. ಹೌದಾ ಇಲ್ಲ? ಮೆಂಟಲ್ ಎಬಿಲಿಟಿ 40 ಚಿತ್ರ ಟಿಕ್ ಹಾಕಕ್ಕ ಅರ್ಧ ಗಂಟೆ ತಗೊಂತೀರ ಅಂತ ತಿಳ್ಕ, ಅರ್ಧನೂ ತಗೊಂಡು ನೀವು 20 minutes ಅಲ್ಲಿ ಟಿಕ್ ಹಾಕ್ಬಿಡ್ತೀರಾ. ಪ್ರಾಕ್ಟೀಸ್ 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 ಆಗಿ ಎಷ್ಟು ಸ್ಪೀಡ್ ಆಗಿ ಹಾಕ್ತೀರಾ ಅಂದ್ರೆ ನೋಡಿದ ತಕ್ಷಣ ಹಾಕಂತ ಹೋಗ್ತಿರ್ತೀರಾ, ಸಖತ್ತಾಗಿರುತ್ತೆ. ಆದ್ರೆ 20 minutes ಅಲ್ಲಿ ನೀವು ಹಾಕೊಂಡು 40 minutes ಇನ್ನೇನು ಉಳಿತಲ್ಲ, ಆ 40 ನಿಮಿಷ ಪ್ಯಾಸೇಜ್ ಮಾಡಿ. ಎಷ್ಟಾಯ್ತು? 1 hour ಉಳಿತು. 1 hourಗೆ 20 ಕ್ವಶನ್ ಮಾಡ್ಬೇಕಾ? 12 ರಿಂದ 13 ಕ್ವಶನ್ 10 ಸೆಕೆಂಡ್, 15 ಸೆಕೆಂಡ್, 20 ಸೆಕೆಂಡ್ ಅಲ್ಲಿ ಮಾಡ್ಬೋದು. ಉಳಿದಿರೋದು ಒಂದು 5-6 ಕ್ವಶನ್ ನ 5-5 ನಿಮಿಷಕ್ಕೆ ಒಂದೊಂದು ಮಾಡ್ರಿ. ಟೆನ್ಷನ್ ಇದೆ, ಆರಾಮಾಗಿ ಮಾಡ್ಬೋದು, ಬಹಳ ಟೈಮ್ ಉಳಿಸಬಹುದು ನಾವು ಎಕ್ಸಾಮ್ ಅಲ್ಲಿ, ಫ್ರೀ ಆಗಿ ಮಾಡ್ಬೋದು. ಓಕೆನಾ? ಓಕೆ ಸರ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮ್ಗೋಸ್ಕರ ಬರ್ತಾ ಇದೆ, ಮಾಡ್ತಿದ್ದೀರಲ್ವಾ? ಓಕೆ ಸರ್, ಹಾಗಾದ್ರೆ 1.9 ಮಾಡಿ, ಬೇಗ ಮಾಡಿ. 1.9 ಆನ್ಸರ್ ಎಸ್ 19/100, 19/10, 19/10, 19/10. ನೋಡಿ, ಕೆಲವೊಬ್ರಿಗೆ ಇನ್ನೂ ಕನ್ಫ್ಯೂಸ್ ಇದೆ. 19/100 ಹಾಕೊಂಡಿದ್ದಾರೆ. 100 ಹಾಕೋಣಕ್ ಅಲ್ಲಿ ಏನೈತೆ? ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? 1 ಸಂಖ್ಯೆ ಇದೆ. ನಿಖಿಲ್ ಕುಮಾರ, ಅದಕ್ಕೆ ಇಂತ ಪ್ರಾಬ್ಲಮ್ ಮಾಡಿಸ್ತಿರೋದು. ನಾನು ಸುಮ್ನೆ ಮಾಡಿಸ್ತಿಲ್ಲ. ಯಾಕೆ ಈ ಕ್ಲಾಸ್ ತಗೊಂಡಿದ್ದೀನಿ ಅಂದ್ರೆ ಬಹಳ ಇಂಪಾರ್ಟೆಂಟ್ ಕ್ಲಾಸ್, ಸುಮ್ನೆ ಮಾಡ್ತಿಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ವೆರಿ ಗುಡ್ ಬಿಟ್ಟ. 19/10 ನೋ, 19/10 ಆನ್ಸರ್ ಅಲ್ಲ, ಸಿಂಪ್ಲೆಸ್ಟ್ ಫಾರ್ಮಿಗೆ ತರ್ರಿ. ಸರಿ ಇದೆ, ನೀವು ಮಾಡಿದ್ ಸರಿ ಇದೆ, ಮತ್ತೆ ಸಿಂಪ್ಲೆಸ್ಟ್ ಫಾರ್ಮಿಗೆ ತಗೊಂಬನ್ನಿ. 19/10 ವಿಷಮ ಭಿನ್ನ ರಾಶಿ. ನ್ಯೂಮರೇಟರ್ ಇಸ್ ಗ್ರೇಟರ್ ದೆನ್ ದ ಡಿನಾಮಿನೇಟರ್. ಎಸ್ ಸರ್ ನೋ? ಎಸ್ ಸರ್. ಮಾಡಿ, ಬೇಕಾ ಮಾಡಿ. ಮಾಡಿದ್ರ ಪುಟ? ಒನ್ 9/10. ಗುಡ್ ಗುಡ್ ಗುಡ್. ನೋಡಿ, ಈಗ ರೂಟಿಗೆ ಬರ್ತಿದ್ದೀರಾ. ಏನ್ ಮಾಡೋಣ ನೋಡಿ, 1/1.9 1.9 ಬರ್ಕಂಡೆ, ಯಾಕಂದ್ರೆ ಡಿವೈಡೆಡ್ ಬೈ 1ಗೆ 1 ಅಂದ್ರೆ ಪಾಯಿಂಟ್ ಇಂತ ಮುಂಚೆ 1 ಬರ್ಕೊಳ್ಳಿ, ಅದೇನೇ ಸಂಖ್ಯೆ ಇರ್ಲಿ. 1 ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ? 1 ಸಂಖ್ಯೆ ಇರೋದು 1 0. ಈಗ 19/10 ಆನ್ಸರ್ ಇಷ್ಟೇ. ಆದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಗಿಂತ ದೊಡ್ಡದಿರೋದ್ರಿಂದ 10 ಇಂದ ನಾವು 19ನ ಭಾಗ ಮಾಡ್ಬೋದು. ದೊಡ್ಡದಿದ್ರೆ, ಚಿಕ್ಕದಿದ್ರೆ ಭಾಗ ಮಾಡಕ್ ಬರಲ್ಲ ಪುಟ್ಟ, ಹಾಗೆ ಬರೀತೀವಿ ನಾವು. ದೊಡ್ಡದಿದ್ರೆ ಮಾತ್ರ ಮಾಡ್ಬೇಕು. ನೋಡಿ, ಇದಕ್ಕೂ ಕೂಡ ಮಾಡ್ಬೋದಿತ್ತು, ನಾವು ಇದನ್ನ ಮಾಡಿಲ್ಲ ನಾವು. ಓಕೆನಾ? ಇದಕ್ಕೂ ಕೂಡ ಮಾಡ್ಬೋದು. 25 ಇಂದ ನಾವು 43ನ ಭಾಗ ಮಾಡ್ಬೇಕು, ಇದನ್ನು ಕೂಡ ಮಾಡ್ಬೇಕು. ಹಾಗಾದ್ರೆ 10 ಇಂದ ನಾವು ಭಾಗ ಮಾಡಿದಾಗ ನೋಡಿ, 10 ಇಂದ 19ನ ಭಾಗ ಮಾಡಿದಾಗ 10 1 ಜಾ 10, 9 ಉಳಿತು. ಹೌದಾ ಇಲ್ಲ? ಹಾಗಾಗಿ ರಿಮೈಂಡರ್, ಕೋಶೆಂಟ್, ಡಿವೈಸರ್, ಕ್ಯೂ ಆರ್ ಡಿ, ಕುರುಡಿ ಫಾರ್ಮುಲಾ. ಕ್ಯೂ ಇಸ್ ಈಕ್ವಲ್ ಟು 1, ಆರ್ ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು 10. ಇದು ನಮ್ಮ ಆನ್ಸರು. ಓಕೆನಾ? ಓಕೆ, ಮಾಡ್ತಿರಲ್ವಾ? ಈಗ ಈ ತರದ್ದು ಲೆಕ್ಕ ಮಾಡ್ತೀರಾ?
ಮಾಡ್ತೀರಾ ಇಲ್ಲ? ಎಸ್ ಸರ್, 100% ಮಾಡ್ತೀವಿ ಸರ್. ವೆರಿ ಗುಡ್ ಪುಟ. ಹಾಗಾದ್ರೆ ಇನ್ನೊಂದು ಲೆಕ್ಕ, ಫೈನಲಿ ಲಾಸ್ಟ್ ಲೆಕ್ಕ ಅನ್ಸತ್ತೆ, 1.12 1.12 ಮಾಡಿ ಪುಟ. ಓಕೆ, ಇನ್ನೊಂದು ಲೆಕ್ಕ ಕೊಡ್ತೀನಿ, 12.25 ಮಾಡಿ. 3.55 ಮಾಡಿ, ಬೇಗ ಮಾಡಿ. 25.25 ಮಾಡಿ. ಅವ್ರು ಹೇಳಕ್ಕಾಗಲ್ಲ, ಯಾವ ತರನಾರು ಕ್ವಶನ್ ಕೊಡ್ಬೋದು. ಓಕೆನಾ? ಬೇಗ ಮಾಡಿ ಪುಟ. ಇನ್ನೊಂದು ಬಹಳ ಈಸಿ ಕಾನ್ಸೆಪ್ಟ್ ಯಾವ್ದು ಹೇಳ್ರಿ? ಮಿಕ್ಸ್ಡ್ ಫ್ರಾಕ್ಷನ್. ಫ್ರಾಕ್ಷನ್ ಟು ಯಾವುದು? ಫ್ರಾಕ್ಷನ್ ಟು ಕನ್ವರ್ಟ್ ಮಾಡೋದು ಯಾವುದಕ್ಕೆ? ಡೆಸಿಮಲ್ಗೆ. ಇದು ನಿಮಗ್ ಬಂತು ಅಂದ್ರೆ ಅದು ಬಹಳ ಈಸಿ, ಅದನ್ನ ಪಟ 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 ಮಾಡ್ಕೊಂತ ಹೋಗ್ತೀರಾ. ಓಕೆನಾ? ಓಕೆ ಸರ್, ಹಾಗಾದ್ರೆ ಮಾಡಿ ಆಯ್ತಾ? ಎಸ್, ಇದ್ರ ಮೇಲೆ ಕೆಲವೊಂದನ್ನ ಹೋಮ್ವರ್ಕ್ ಕೊಡ್ತೀನಿ ನಾನು, ಈಗ ನೀವು ಪಟ ಪಟ ಮಾಡ್ಕೊಳ್ರಿ. ಇದಕ್ ನೋಡಿ 1.12 ಅಂದ್ರೆ 1.12 ಡಿವೈಡೆಡ್ ಬೈ 1 ಬರ್ಕೊಳ್ಳಿ, ಅದ್ರ ಕೆಳಗಡೆ ಮುಂದೆ 2 ಇರೋದ್ರಿಂದ 2 112 ಡಿವೈಡೆಡ್ ಬೈ 100. ಈಗ ಯಾವ ಸಂಖ್ಯೆಯಿಂದ ಭಾಗ ಆಗತ್ತೆ ನೋಡಿ. ಇದನ್ನ ನಾವು ಅದಕ್ಕೆ ಭಿನ್ನರಾಶಿ ಚಾಪ್ಟರ್ ಯಾರೆಲ್ಲ ಕ್ಲೀನ್ ಆಗಿ ಕಲ್ತಿಲ್ಲ, ದಯವಿಟ್ಟು ಫ್ರಾಕ್ಷನ್ ಚಾಪ್ಟರ್ ನ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ಫ್ರೀ ಇದ್ದಾಗ ಭಿನ್ನರಾಶಿ ಚಾಪ್ಟರ್ ಏನಿದೆ ಅದನ್ನ ದಯವಿಟ್ಟು ಒಂದ್ಸಲ ರಿವಿಷನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು. ಓಕೆನಾ? 2 5 ಜಾ 10, 2 0 ಜಾ 0, 2 5 ಜಾ 10, 11 ಅಲ್ಲಿ 10 ಹೋದ್ರೆ 1, 12 ಆಯ್ತು, 2 6 ಜಾ 12, 56/50. ಓಕೆನಾ? ಮತ್ತೆ 2 ಇಂದ ಹೋಗುತ್ತೆ, 2 25 ಜಾ 50, 2 2 ಜಾ 4, 1 ಉಳಿತು, 16 ಆಯ್ತು, 2 8 ಜಾ 16, 28 ಡಿವೈಡೆಡ್ ಬೈ 25. 28 5 ಇಂದ ಭಾಗ ಆಗಲ್ಲ, 25 3 ಇಂದ ಭಾಗ ಆಗಲ್ಲ, 4 ಇಂದನೂ ಭಾಗ ಆಗಲ್ಲ. ಹಾಗಾದ್ರೆ ಆನ್ಸರ್ ಇಲ್ಲಿಗೆ ಸ್ಟಾಪ್ ಮಾಡಬಹುದಾ? ಇಲ್ಲ ಸರ್, ಇನ್ನು ಮುಂದೆ ಹೋಗ್ಬೋದು ನಾವು. ಹೇಗೆ? ಯಾಕಂದ್ರೆ ಮೇಲ್ಗಡೆ ಸಂಖ್ಯೆ ದೊಡ್ಡದಿದೆಯಲ್ವಾ, ಹಾಗಾಗಿ 25 ಇಂದ 28 ಅನ್ನು ಭಾಗ ಮಾಡಿದ್ರೆ 25 1 ಜಾ 25, 28 ಅಲ್ಲಿ 5 ಹೋದ್ರೆ 3, 0 ಗೆ 0, ದಿಸ್ ಈಸ್ ರಿಮೈಂಡರ್, ದಿಸ್ ಈಸ್ 1, ಇದು 1 ಅಲ್ವಾ? ಓಕೆ, ಇದು ಕೋಶೆಂಟ್, ಇದು ಡಿವೈಸರ್, ಇದು ಡಿವೈಡೆಂಡ್ ಅಂತ ಕರಿತೀವಿ ನಾವು. ಓಕೆನಾ? ಹಾಗಾದ್ರೆ ಕೋಶೆಂಟ್ ಈಸ್ ಈಕ್ವಲ್ ಟು QRD ಫಾರ್ಮೇಶನ್ ಅಲ್ಲಿ ಬರೆದಾಗ ಕೋಶೆಂಟ್ ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಮಗೆ? 1 3/25. ಓಕೆನಾ? 25 1 ಜಾ 25 ಪ್ಲಸ್ 3 28/25. ಆನ್ಸರ್ ಈಸ್ 1 3/25. ಯಾರೆಲ್ಲ ಮಾಡಿದಿರಿ ಅವ್ರ ಆನ್ಸರು 100% ಸರಿ. (25) 1/3. ವೆರಿ ಗುಡ್ ಪುಟ. ಸೌರವ್ KS, ಗುಡ್ ಪುಟ, ವೆರಿ ಗುಡ್. ಮಾಡ್ತಿರಲ್ಲ ಪುಟ ಈ ತರದವು? ಇದು ಈ ಕಡೆ ಕೊಟ್ಟಿದ್ದೀನಲ್ಲ, ಈಗ ಇವನ್ನೆಲ್ಲ ಮಾಡ್ತಿರಲ್ವಾ? ಈ ತರದವೆಲ್ಲ ಮಾಡ್ತಿರಲ್ವಾ? ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ತರ ನಿಮಗೆ ಏನಾದ್ರೆ ಭಾಗ ಆಗ್ಲಿಲ್ಲ ಸರ್, ದೊಡ್ಡ ಸಂಖ್ಯೆ ಮೇಲಿದೆ, ನ್ಯೂಮರೇಟರ್ ದೊಡ್ಡದಾಗಿದೆ ಡಿನಾಮಿನೇಟರ್ ಗಿಂತ ಅಂದಾಗ, ಅಂಶಕ್ಕಿಂತ ಛೇದ ದೊಡ್ಡದಿದೆ ಅಂದ್ರೆ ಕೆಳಗಿರೋ ಸಂಖ್ಯೆಯಿಂದ ಭಾಗ ಮಾಡಿ, ಅವಾಗ QRD ಫಾರ್ಮೇಶನ್ ಅಲ್ಲಿ ಸಿಗುತ್ತೆ. ಎಕ್ಸಾಮ್ ಅಲ್ಲಿ ಚಿಕ್ಕ ಸಂಖ್ಯೆ ಕೊಡಲ್ಲ, ದೊಡ್ಡ ಸಂಖ್ಯೆನ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಓಕೆ, ನಾನು ಇನ್ನೊಂದು ಹೇಳಿದೀನಿ, ಭಿನ್ನರಾಶಿದ್ ನಾನು ಕ್ಲಾಸ್ ಮಾಡಿದೀನಿ ಕೂಡ. ಯಾವ್ದು ಹೇಳ್ರಿ? ಫ್ರಾಕ್ಷನ್ ಟು, ಈಗ ಇದೊಂದು ಎರಡನೇದು ಒಂಚೂರು ನೋಡ್ಕೊಳ್ರಿ ಪುಟ. 12.25 ಡಿವೈಡೆಡ್ ಬೈ, ಸರ್ ಪಾಯಿಂಟ್ ಹಿಂದ್ಗಡೆ 2 ಇದೆಯಲ್ಲ, ನಾನು 2 1 ಹಾಕೋಬೇಕಲ್ಲ? ನೋ, ಹಿಂಗ್ ಹಾಕಣಂಗಿಲ್ಲ. ಪಾಯಿಂಟ್ ಹಿಂದೆ ಎಷ್ಟೇ ಸಂಖ್ಯೆ ಇರ್ಲಿ, ನಾವು ಜಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದೇ ಒಂದನ್ನ ಹಾಕಂತೀವಿ. ಎಷ್ಟನ್ನ ಹಾಕಂತೀವಿ? 1. ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಅಷ್ಟು 0 ಹಾಕೊಳ್ಳಿ ಅಷ್ಟೇ. ಹಂಗಂತ ಇಲ್ಲಿ ಪಾಯಿಂಟ್ ಹಿಂದೆ ಇನ್ನೊಂದು ಸಂಖ್ಯೆ ಇದೆ ಅಂತ 3 1 ಹಾಕೋಣದಲ್ಲ. ಅದ್ ಎಷ್ಟರೂ ಸಂಖ್ಯೆ ಕೊಟ್ಟಿರ್ಲಿ,
ನಾವೇನ್ ಹಾಕೋಬೇಕು, ಬರೀ 1 ಅಂತ ಹಾಕಂತೀವಿ. ಆಮೇಲೆ ಪಾಯಿಂಟಿಗೆ ಪಾಯಿಂಟ್ ಇಟ್ಕೊಳ್ಳಿ, ಎಸ್ ಸಂಖ್ಯೆ ಇದೆ ಪಾಯಿಂಟ್ ಆದ್ಮೇಲೆ ಅಷ್ಟು 0 ಹಾಕೊಳ್ಳಿ. 1225 ಡಿವೈಡೆಡ್ ಬೈ 100. ಈಗ ಇದನ್ನ ಭಾಗ ಮಾಡ್ಕೊಂತ ಹೋಗ್ರಿ. ಮಾಡ್ತಿರಲ್ವಾ, ಈಗ 5ರಿಂದ ಭಾಗ ಮಾಡ್ಕೊಂತ ಹೋಗ್ರಿ. ಗೊತ್ತಾಗ್ತಿದೆಯಲ್ವಾ? ಇದೊಂಚೂರು ಕನ್ಫ್ಯೂಸ್ ಇರುತ್ತೆ ಅಂತ ಮಾಡ್ದೆ ಬಿಟ್ಟ ಇದನ್ನ. ಇದೇ ತರದವು ಹೋಮ್ವರ್ಕ್ ಕೊಟ್ಟಿರ್ತೀನಿ, ಲೆಕ್ಕನ ಮಾಡಿ. ಓಕೆನಾ? ಓಕೆ ಸರ್, ಇದು ಗೊತ್ತಾಯ್ತಲ್ಲ ಪುಟ? ಕಾನ್ಸೆಪ್ಟ್ ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಡನ್. ಓಕೆ, ಇನ್ನೊಂದ್ ಸ್ವಲ್ಪ ಕೊಡಿ ಸರ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಕೊಡ್ತೀನಿ, ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ? ಈಗ ಹೇಗ್ ಮಾಡೋದು ಅಂತ ಗೊತ್ತಾಗಿದೆ, ನೀವು ಪ್ರಾಕ್ಟೀಸ್ ಮಾಡದಷ್ಟು ಕಲಿತೀರಾ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. .7007 1.4 1.5 8.5. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇವು ಬಹಳ ಇಂಪಾರ್ಟೆಂಟ್. 0.888 0.9702 0.195 0.5005 ಮಾಡ್ತಿರಲ್ವಾ? 0.2244. ಓಕೆನಾ? ಓಕೆ ಸರ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸಾಕಾ? ಇನ್ನು ಬೇಕಾ? ಇನ್ನು ಮಾಡ್ಬೇಕು ನೀವು. ಈಗ ಈಗ ಈ ಕಾನ್ಸೆಪ್ಟ್ ಏನೋ ಗೊತ್ತಾಯ್ತು. ಇಂಥವು ದೊಡ್ಡ ದೊಡ್ಡ ಕ್ವಶನ್ ಮಾಡಿಬಿಟ್ಟ. ಓಕೆನಾ? ಇನ್ನೊಂದು 1 2.450, ಇನ್ನೊಂದು 216.5, 15.15, 10.10, 5.55.10. ಓಕೆ, ಇದನ್ನಿಷ್ಟನ್ನು ಮಾಡಿರ್ಬಿಟ್ಟ. ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಏನ್ ಸರ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಫ್ರಾಕ್ಷನ್ ಟು ಡೆಸಿಮಲ್. ಇದು ಡೆಸಿಮಲ್ ಟು ಫ್ರಾಕ್ಷನ್, ಫ್ರಾಕ್ಷನ್ ಟು ಡೆಸಿಮಲ್, ವೆರಿ ವೆರಿ. ಇದೊಂದು ತಿಂಗಳು ಎಕ್ಸಾಮ್ ಆಗೋವರೆಗೂ ಫೋಕಸ್ ಆನ್ ನವೋದಯ, ಫೋಕಸ್ ಆನ್ ನವೋದಯ, ಹೆವಿಯಾಗಿ ಫೋಕಸ್ ಮಾಡ್ರಿ. ಓಕೆ, ಬಾಯ್, ಗುಡ್ ನೈಟ್.